ಬರೋಬ್ಬರಿ ನನ್ನ ವಿಮಾನ ನಿಲ್ದಾಣಕ್ಕ ಸಣ್ಣ ವಿಮಾನ ರೀ, ಅದು ಹಿಂಗೆ ಐಗಾರಿಕೆ ಬಂದು ಹಿಂಗೆ ಇಳಿತಾವಲ್ಲ, ಒಂದು ಇದ್ರ ಡಬ್ಬಿ ಏನು ಬಂದವಲ್ರಿ ಎದ್ರ ಡಬ್ಬಿ ಅವಾಗೇನು ಫಿಕ್ಸ್ ಇದು ಅಲ್ಲ ಅಂತದೊಂದು ಡಬ್ಬಿ ಹಾಕೋದತ್ತ ಬಿಜಾಪುರಕ್ಕೊಂದು ವಿಮಾನ ನಿಲ್ದಾಣ ಮಾಡಿವ್ರು ತೋರ್ಸೋದು. ನಾ ಹಂಗೆ ಯಡಿಯೂರಪ್ಪಗ ಶಿವಮೊಗ್ಗಕ್ಕ ಎಣ್ಣಿ ಬಿಜಾಪುರಕ್ಕೆ ಸೋಣ್ಣ ಇದನ್ನ ಹೇಳಿನಿಲ್ಲ ನೋಡಿ, ರೆಕಾರ್ಡ್ ಐತ್ರಿ. ಮುಂದೆ ಆನಂದ್ ಸಿಂಗ್ ಏನ್ ಹೇಳ್ದ ನನ್ನ ಕಟ್ಟಿ, ಯತ್ನಾಡ್ರೆ ನಾವು ಶಿವಮೊಗ್ಗ ಮಾದರಿಯಲ್ಲೇ ಮಾಡ್ಬೇಕಂತ ಮಾಡಿರ್ತೀವಿ, ಆದ್ರೆ ನಿಮ್ಮಲ್ಲಿ ಹೈ ಟೆನ್ಷನ್ ವೈರ್ ಬರುವುದರಿಂದ ದೊಡ್ಡ ವಿಮಾನಗಳಿಗೆ ಅಲ್ಲಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಲ್ಲಪ್ಪ 170 ಹಳ್ಳಿಗೂ ಮೂಡಿಸಿದ ಅವಾಗಿನ ಅಲ್ಲೂ ಹೈ ಟೆನ್ಷನ್ ವೈರ್ ಇಟ್ಟಿವೆ ಇದ್ದಿದ್ರಲ್ಲಿ ಮತ್ತ ಅದನ್ನ ಹೆಂಗ್ ಮಾಡಿದ್ವಿ, ನಾಟಕ ಮಾಡ್ತಾರೆ ಅಂತ ಅನಂತ ಅದೇನು ಗಟ್ಟಿ ಹೇಳ್ಬಾರ್ದು. ಮಾಡಲಿಲ್ಲ ಅಂದ್ರೆ ಇಲ್ಲೇ ದಂಡಿಕೊಂಡಿರ್ತೀವಿ ಅನ್ಕೊಳ್ಳೇನೆ. ಇವತ್ತು ನಮ್ಮ ಬಿಜಾಪುರ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲೆವೆಲ್ ಇವತ್ತು ದೊಡ್ಡ ದೊಡ್ಡ ಬೋಯಿಂಗ್ಗಳು ಬಂದು ಬೀಳಬೇಕಾಗತ್ತೆ. ಅದಕ್ಕೆ ಹಿಂಗ್ ಮಾತಾಡ್ಬೇಕು, ಆಡಳಿತ ಪಕ್ಷದವ್ರು ಮಾತಾಡಿ ಚಾಲು ಮಾಡ್ರಿ. ನೀವು ಇಲ್ಲಿ ಬಂದ ಸ್ಟೇಜ್ ಮೇಲೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಕಟ್ಟಿ ಹೊಡೆದು ಹೋಗ್ಬೇಡ. ನನ್ಗೆ ಗೊತ್ತೈತಿ ಇವರೆಲ್ಲ ಇಟ್ಟು ಹೇಳ್ಬಿಟ್ರೆ ಆಯ್ತು ಹೇಳಿ ಮುಂದೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ ಏನೂ ಇಲ್ಲ. ನಾಳೆ ಸದನ ಚಾಲು ಆಗ್ಲಿ, ನಾ ಎದ್ದು ನಿಂತು ಸ್ಪೀಕರ್ ಹೇಳ್ತೀನಿ, ಮೊದಲ ಕೃಷ್ಣಾ ನೀರಾವರಿ ಮತ್ತು ಉತ್ತರ ಕನ್ನಡ ಅಭಿವೃದ್ಧಿ ಬಗ್ಗೆ ಚರ್ಚೆ ತಗೊಳ್ಳೇಬೇಕು. ತಗೊಳ್ಳೇ ಇದ್ರೆ ನಾನು ಧರಣಿ ಕೊಂಡಿರ್ತೀನಿ. ನೀವು ಅವಾಗ ಇಂದ ನಾವೆಲ್ಲ ಹೆಂಗ್ ಹೋರಾಟ ಮಾಡಿವಲ್ಲ, ಇಡೀ ಬಾಗಲಕೋಟೆ ಬಂದು ಈಗ ಹೇಳಿ ಮಾಡಿರಿ, ಈಗ ಬಾಗಲಕೋಟೆ ಬಂದು ಎಲ್ಲ ಆಗ್ಯಾವ. 7 ಜಿಲ್ಲಾದಾಗ ಸಂಪೂರ್ಣ ಬಂದ್ ಮಾಡುವಂತ ತೊಡು ನೀವು ಹೋರಾಟಗಳನ್ನು ತೆರೆ ಕೊಡಬೇಕು. ವಿಧಾನಸೌಧ ಅಳಿಗಾಡಿ ಹೋಗ್ಬೇಕು. ಎಲ್ಲ MLAಗಳು ಎದ್ದು ನಿಂತು ನೋಡ್ರಿ, ಒಂದೊಂದು ಹೆಂಗಾಗ್ಬಿಡ್ತದಂದ್ರ ಈ ಪೊಲೀಸ್ ಟ್ರಾನ್ಸ್ಫರ್ ಒಂದು ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಮಾಡಿತ್ತು. ವರ್ಷಕ್ಕೊಮ್ಮೆ PS ಕರೀದು ಏನ್ ಕೊಡ್ತಿ ಕೊಡು ಅನ್ನೋದು. MLAಗಳು ದಂಡ 7-8 ತಿಂಗಳು ಆಯ್ತಂತ PS ಕರೆದೇ ಬಿಡುದು. ನಿಮ್ಮದು ಮುಗಿಲಾಕ್ ಬರ್ತು, ಬೇರೆಯವರು ಬಹಳ ಪ್ರೆಷರ್ ಮಾಡಕತ್ತಾರ. ಸಲ 5 ಕೊಟ್ಟಿಯಲ್ಲ, ಈ ಸಲ 700 ಕೊಡು. ಮುಂದೆ ಎಲ್ಲ PS CPIಗಳು ನನಗೆ ಬಂದೊಂದು ಮನವಿ ಪತ್ರ ಕೊಟ್ಟು ನಾ ಮೊನ್ನೆ ಬೆಳಗಾವಿ ಅಧಿವೇಶನದಾಗೆ ಕೇಳಿದೆ. ಅಲ್ಲಿ ಕನಿಷ್ಠ ಒಬ್ಬ PSI ಪೊಲೀಸ್ ಬಂದ ಮ್ಯಾಗ 1 ವರ್ಷ ಆ ಪೊಲೀಸ್ 2 ವರ್ಷ ಇರ್ಬೇಕಿಲ್ಲ. ಇವ ಯಾವ ಲಪುಟ್ ಅದನೋ ಬದ್ಮಾಸ್ ಅದನೋ ಚಲೋ ಅಂತ ತಿಳ್ಕೋಬೇಕಾದ್ರೆ ವರ್ಷ ಹೋಗ್ತಾರೆ. ಅಂದಾಗ ಅವತ್ತ ಸಿದ್ದರಾಮಯ್ಯನವರು ಇದ್ರು, ಡಾಕ್ಟರ್ G. ಪರಮೇಶ್ವರ್ ಇದ್ರು. G. ಪರಮೇಶ್ವರ್ ಹಂಗ ಹಿಂಗ ಕಟ್ಟಿ ಹೇಳಕತ್ತರು, ಅದೇನು ಹೇಳ್ಬೇಡ, ಸಿದ್ದರಾಮಯ್ಯ ಕೈ ಮಾಡಬೇಕು ಹೇಳಿ ಬರೀ ನೋಡ್ರಿ. ನಿಮ್ಮ MLA ಅಷ್ಟೊತ್ತಿಗೆ ಎಲ್ಲ ಕಾಂಗ್ರೆಸ್ MLAಗಳು ಎದ್ದು ನಿಂತುಬಿಟ್ರು. ಮಾಡ್ಬೇಕು ಆಯ್ತು. ಮಾಡೋದು ಯಾವ್ದು ಎಕ್ಸಾಮಿನೇಷನ್ ಒಂದು ಮುಂದಕ್ಕೆ ಹಾಕಿದೆ. ಅದಕ್ಕೆ ನಾವು ತಯಾರಾಗಿವಿ. ನಾನಂದ್ರೂ ಯಾವಾಗಲೂ ರೆಡಿ. ನೀವೆಲ್ಲ MLAಗಳು ತಾಕೀತು ಮಾಡ್ರಿ. ಏನಂದ್ರ ನಾಳೆ ಅಲ್ಲಿ ಎದ್ದು ನಿಂದಿರ್ಲಿಲ್ಲ ಅಂದ್ರ ಮುಂದಿನ ಸಲ ನಮ್ಮ ಊರಾಗ ಬರ್ಸಿಕೊಡುದಿಲ್ಲ. ನೀವು ಖಡಕ್ ಮಾತಾಡೋದು ಕಲೀರಿ. ನಮ್ ಜಾತಿ MLA ಅದಾನ,